ನಮಸ್ತೆ, ಜೈ ಶ್ರೀರಾಮ್. ಎಲ್ಲರೂ ಸುಮಾರು ಜನ ಕೇಳ್ತಾ ಇದ್ದಾರೆ, ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ಶುಕ್ರವಾರ ಮಾಡಬೇಕಾ ಅಥವಾ 28 ಹುಣ್ಣಿಮೆ ದಿನ ಶುಕ್ರವಾರ ಮಾಡಬೇಕಾ ಅಂತ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಜನ 21 ಅಂತ ಹೇಳ್ತಾರೆ, ಇನ್ನು ಸ್ವಲ್ಪ ಜನ 28 ಅಂತ ಹೇಳ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಏನು ಅಂತಂದರೆ, ಶ್ರಾವಣ ಮಾಸದ 2ನೇ ಶುಕ್ರವಾರದಲ್ಲಿ ನಾವು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಈ ವರ್ಷ 21ನೇ ತಾರೀಕು 8ನೇ ತಿಂಗಳು 2026 ಶುಕ್ರವಾರ, ಆ ದಿನವೇ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು. ಅದನ್ನು ಮಾಡಬೇಕು ಅಂತಂದರೆ ನೀವೆಲ್ಲರೂ ಅಷ್ಟೇ 21ನೇ ತಾರೀಕೇ ಮಾಡಬೇಕು. ಅವತ್ತೊಂದು ದಿನ ಬೆಳಿಗ್ಗೆ 5:30 6:30 ಒಳ್ಳೆ ಬ್ರಾಹ್ಮಿ ಮುಹೂರ್ತ, ಈ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು. ಆಗಲಿಲ್ವಾ ಬೆಳಿಗ್ಗೆ 9 10:30 ಮಾಡ್ಬೋದು. ಇವೆರಡು ಮುಹೂರ್ತಗಳು ಬಹಳ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಮಾಡಿ. ಬೆಳಿಗ್ಗೆ ನೀವು ಪ್ರಾರಂಭ ಮಾಡೋದಷ್ಟೇ ಲೆಕ್ಕ, ಮುಗಿಯೋದು ಲೆಕ್ಕ ಇಲ್ಲ. ಅದರಿಂದ ಅಥವಾ ಸಂಜೆ ಹೊತ್ತು ಮಾಡ್ತೀವಿ ಅಂತಂದರೆ ಆದಷ್ಟು ಬೆಳಿಗ್ಗೆ ಹೊತ್ತು ಮಾಡಿದ್ರೆ ತುಂಬ ಶ್ರೇಷ್ಠ. ಆಗಲಿಲ್ಲ, ಒಬ್ಬೊಬ್ರು ಮನೆ ಕೆಲಸಕ್ಕೆ ಹೋಗ್ತೀವಿ ಹೊರಗಡೆ, ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ ಅಂತನ್ನೋರು ಮಾತ್ರ ಸಂಜೆ 5:30 7:30 ಒಳಗಡೆ ಮಾಡ್ಬೋದು. ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹಾಕ್ಕೊಡ್ತೀನಿ. ಎಷ್ಟೋ ಜನ ಕೇಳ್ತಾ ಇದ್ರು ಯಾವತ್ತು ಮಾಡಬೇಕು ಅಂತ ಗುರುಗಳೇ, ಸುಮಾರು ಜನ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು.